ಜನಕ ಮಹಾರಾಜನ ರಾಜ್ಯ ಮತ್ತು ಸೀತೆಯ ಜನನ. ಮಿಥಿಲಾ ಎಂಬ ಶಕ್ತಿಶಾಲಿ ರಾಜ್ಯವನ್ನು ಮಹಾರಾಜ ಜನಕ ಆಡಿಸುತ್ತಿದ್ದರು. ಅವರು ಮಹಾನ್ ಧರ್ಮನಿಷ್ಠ ರಾಜನಾಗಿದ್ದು, ತಮ್ಮ ಪ್ರಜೆಯ ಕ್ಷೇಮಕ್ಕಾಗಿ ನಿರಂತರವಾಗಿ ಶ್ರಮಿಸುತ್ತಿದ್ದರು. ಆದರೆ ಅವರ ಕುಟುಂಬದಲ್ಲಿ ಒಂದು ಸಮಸ್ಯೆಯಿತ್ತು, ಅವರಿಗೆ ಸಂತಾನವಿಲ್ಲ. ಒಂದು ದಿನ ಮಹಾರಾಜ ಜನಕನು ಧಾರ್ಮಿಕ ಯಾಗವನ್ನು ನಡೆಸುವ ಸಲುವಾಗಿ ಭೂಮಿಯನ್ನು ಹೊಳಿಸುತ್ತಿದ್ದಾಗ, ಅವರ ಹಳ್ಳಿ ಹೊಳೆಯೊಳಗೆ ಒಂದು ಪೆಟ್ಟಿಗೆಯಲ್ಲಿದ್ದ ಪುಟ್ಟ ಮಗು ಕಾಣಿಸುತ್ತದೆ. ಆ ಮಗು ಭೂಮಾತೆಯ ವರದಕ್ಷಿಣೆಯಾಗಿ ಬಂದವಳಾಗಿದ್ದಳು. ಇದನ್ನು ಕಂಡು ಸಂತೋಷಗೊಂಡ ಮಹಾರಾಜನು ಆ ಮಗುವನ್ನು ತನ್ನ ಪುತ್ರಿಯಾಗಿ ಸ್ವೀಕರಿಸಿದರು. ಈ ಬಾಲಕಿಯೇ ಸೀತಾ. ಸೀತಾ ಬೆಳೆಯುತ್ತಾ ಅಪರೂಪದ ಸೌಂದರ್ಯ ಮತ್ತು ಬುದ್ಧಿವಂತಿಕೆಯುಳ್ಳವಳಾಗಿ ಪರಿವರ್ತಿತಳಾದಳು. ಶಿವಧನುಸ್ಸು ಮತ್ತು ಸ್ವಯಂವರ ಘೋಷಣೆ. ಮಹಾರಾಜ ಜನಕನ ಪ್ಯಾಲೇಸ್ನಲ್ಲಿ ಶಿವಭಗವಂತನಿಂದ ಅವರ ವಂಶಕ್ಕೆ ಒಬ್ಬ ಪ್ರಾಚೀನ ತೊಗಲು ಕೂಡದ ಬಲಿಷ್ಠ ಧನುಸ್ಸು ಇತ್ತು. ಈ ಶಿವಧನುಸ್ಸು ಎಂಬ ತೊಗಲು ಭಾರಿ ತೂಕದ ಹಾಗೂ ಸಾಮಾನ್ಯ ಮನುಷ್ಯನಿಗೆ ಎಳೆಯಲು ಸಾಧ್ಯವಿಲ್ಲದಂತಹ ಅಪಾರ ಶಕ್ತಿಯುಳ್ಳದ್ದು. ಸೀತಾ ಬಾಲ್ಯದಲ್ಲಿಯೇ ಈ ಧನುಸ್ಸನ್ನು ಆಕಸ್ಮಿಕವಾಗಿ ಮುಟ್ಟಿದಾಗ ಅದು ಸ್ವಲ್ಪ ಮೇಲೇಳಿತು. ಇದನ್ನು ಕಂಡು ಜನಕ ಅಚ್ಚರಿಗೊಂಡರು, ಏಕೆಂದರೆ ಇದನ್ನು ಎಬ್ಬಿಸಲು ಯಾರಿಗೂ ಸಾಧ್ಯವಾಗಿರಲಿಲ್ಲ. ಇದರಿಂದಾಗಿ ಜನಕ ಮಹಾರಾಜನು ಸೀತೆಯ ಪತಿ ಯಾರು ಎಂಬುದನ್ನು ನಿರ್ಧರಿಸಲು ಒಂದು ದೊಡ್ಡ ಸ್ವಯಂವರವನ್ನು ಆಯೋಜಿಸಲು ತೀರ್ಮಾನಿಸಿದರು. ಈ ಸ್ವಯಂವರದಲ್ಲಿ ಯಾರಿಗೆ ಆಗಲಿ ಶಿವಧನುಸ್ಸನ್ನು ಎಳೆಯಲು ಮತ್ತು ಮುರಿಯಲು ಸಾಧ್ಯವೋ ಆ ವ್ಯಕ್ತಿಯೇ ಸೀತೆಯನ್ನು ಪತ್ನಿಯಾಗಿ ಪಡೆಯಬಹುದು ಎಂಬುದಾಗಿ ಘೋಷಿಸಿದರು. ವಿಶ್ವಾಮಿತ್ರ ಮಹರ್ಷಿ ಮತ್ತು ರಾಮನ ಆಗಮನ. ಅದೇ ಸಮಯದಲ್ಲಿ ಅಯೋಧ್ಯೆಯಲ್ಲಿ ಮಹಾರಾಜ ದಶರಥನಿಗೆ 4 ಪುತ್ರರು ಇದ್ದರು: ರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನ. ಇವರಲ್ಲಿ ರಾಮನು ಅತ್ಯಂತ ಶಕ್ತಿಶಾಲಿ, ಸದ್ಗುಣಿಗಳೆಂದು ಪ್ರಸಿದ್ಧನಾಗಿದ್ದನು. ಮಹರ್ಷಿ ವಿಶ್ವಾಮಿತ್ರನು ರಾಜಮನೆತನಕ್ಕೆ ಬಂದು ಶ್ರೀರಾಮ ಮತ್ತು ಲಕ್ಷ್ಮಣರನ್ನು ತಮ್ಮ ಜೊತೆ ಕಾಡಿಗೆ ಕರೆದುಕೊಂಡು ಹೋದರು. ಈ ಪ್ರಯಾಣದಲ್ಲಿ ರಾಮನು ತಾಡಕ ದೈತ್ಯಿಯನ್ನು ನಾಶಮಾಡಿದನು ಹಾಗೂ ವಿವಿಧ ಪವಾಡಗಳನ್ನು ಮಾಡಿದನು. ನಂತರ ವಿಶ್ವಾಮಿತ್ರನು ರಾಮ ಮತ್ತು ಲಕ್ಷ್ಮಣರನ್ನು ಮಿಥಿಲಾ ಸ್ವಯಂವರಕ್ಕೆ ಕರೆದುಕೊಂಡು ಹೋದರರು. ಸ್ವಯಂವರ ಸಭೆ. ಸ್ವಯಂವರ ದಿನದಂದು ಮಿಥಿಲಾ ನಗರದಲ್ಲಿ ಅಸಂಖ್ಯಾತ ರಾಜರು, ಯೋಧರು, ಋಷಿಗಳು ಹಾಗೂ ಪ್ರಜೆಗಳು ಆಗಮಿಸಿದ್ದರು. ರಾಜ ಮಹಾರಾಜರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಿದ್ಧರಾಗಿದ್ದರು. ಈ ದೊಡ್ಡ ಸಭೆಯಲ್ಲಿ ಜನಕ ಮಹಾರಾಜನು ಶಿವಧನುಸ್ಸುವನ್ನು ತರುವಂತೆ ಆದೇಶಿಸಿದರು. ದಾಸರು ಮತ್ತು ಯೋಧರು ಅದನ್ನು ಎಳೆಯಲು ಶ್ರಮಿಸಿದರು, ಆದರೆ ಅದರ ತೂಕವೇ ಅಪಾರವಾಗಿತ್ತು. ಈ ಧನುಸ್ಸನ್ನು ಎಳೆಯಲು ಯಾವ ರಾಜನಿಗೂ ಸಾಧ್ಯವಾಗಲಿಲ್ಲ. ಇದರಿಂದ ಜನಕ ಮಹಾರಾಜನು ವಿಷಾದಗೊಂಡು, ಈ ಭೂಮಿಯಲ್ಲಿ ಯಾರು ಈ ಧನುಸ್ಸನ್ನು ಎಳೆಯಬಲ್ಲವರಿಲ್ಲವೋ ಎಂದು ಯೋಚಿಸಿದರು. ಈಗ ವಿಶ್ವಾಮಿತ್ರನು ಮುಂದಕ್ಕೆ ಬಂದು ರಾಮನನ್ನು ನೋಡಿ, ರಾಮ, ನೀನು ಮುಂದೆ ಹೋಗಿ ಈ ಧನುಸ್ಸನ್ನು ಎಳೆ ಎಂದು ಹೇಳಿದರು. ರಾಮನ ಪರಾಕ್ರಮ. ರಾಮನು ವಿಶ್ವಾಮಿತ್ರನ ಆಜ್ಞೆಯನ್ನು ಗೌರವಿಸಿ ಧನುಸ್ಸಿನ ಬಳಿ ಹೋದನು. ಸಭೆಯ ಎಲ್ಲರ ಕಣ್ಣುಗಳು ರಾಮನತ್ತ ನೆಟ್ಟವು. ರಾಜರು, ಋಷಿಗಳು ಹಾಗೂ ಸೀತಾ ಕುತೂಹಲದಿಂದ ನೋಡುತ್ತಿದ್ದರು. ರಾಮನು ತೊಗಲು ಎಳೆಯಲು ಹೋದಾಗ ಅದು ಅವನ ಕೈಯಲ್ಲಿ ಲಘುವಾಗಿ ತೋರುತ್ತಿತ್ತು. ಒಂದು ಕ್ಷಣ ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿದ್ದರು. ರಾಮನು ಕೇವಲ ಎಳೆಯುವುದಷ್ಟೇ ಅಲ್ಲ, ಆಗಂತ್ಯವೇ ತೊಗಲು 2 ಭಾಗಗಳಾಗಿ ಮುರಿದಿತು. ತಕ್ಷಣವೇ ಆಕಾಶದಲ್ಲಿ ದೇವತೆಗಳು ಪುಷ್ಪ ವೃಷ್ಟಿ ಮಾಡಿದವು. ಈ ಕ್ಷಣದೊಂದಿಗೆ ಶ್ರೀರಾಮನು ಸ್ವಯಂವರದಲ್ಲಿ ಜಯಶಾಲಿಯಾಗಿ ಹೊರಹೊಮ್ಮಿದನು. ಸೀತಾ ರಾಮನನ್ನು ವರಿಸುವ ಕ್ಷಣ. ಇದು ಕಂಡು ಮಹಾರಾಜ ಜನಕನಿಗೆ ಪರಮಾನಂದವಾಯಿತು. ಅವರು ಭಗವಂತನ ಕೃಪೆಯನ್ನು ಶ್ಲಾಘಿಸಿದರು. ನಂತರ ಸೀತೆಯು ಒಂದು ವರಮಾಲೆ ಹಿಡಿದು ರಾಮನ ಮುಂದೆ ನಿಂತಳು. ಎಲ್ಲರ ದೃಷ್ಟಿ ಈ ದಿವ್ಯ ಕ್ಷಣದತ್ತ ಹರಿಯಿತು. ಸೀತೆಯು ತನ್ನ ನಯನಗಳು ತುಂಬಿದ ಸಂತೋಷದಿಂದ ರಾಮನಿಗೆ ವರಮಾಲೆಯನ್ನು ಹಾಕಿದಳು. ಇದು ರಾಮ ಮತ್ತು ಸೀತೆಯ ಮದುವೆಗೆ ಶಂಕುಸ್ಥಾಪನೆಯಾಯಿತು. ದಶರಥನ ಆಗಮನ ಮತ್ತು ಮದುವೆ. ಜನಕ ಮಹಾರಾಜನು ತಕ್ಷಣವೇ ದೂತರನ್ನು ಅಯೋಧ್ಯೆಗೆ ಕಳುಹಿಸಿದರು. ದಶರಥನು ಸಂತೋಷದಿಂದ ಮಿಥಿಲಾಗೆ ಬಂದರು. ದೊಡ್ಡ ಮದುವೆ ಸಂಭ್ರಮ ನಡೆದಿತು. ಶ್ರೀರಾಮ ಮತ್ತು ಸೀತೆಯ ವಿವಾಹವು ದೊಡ್ಡ ಉತ್ಸವವಾಯಿತು. ಸಮಾರೋಪ. ಈ ಸ್ವಯಂವರ ಮಾತ್ರ ಒಂದು ಮದುವೆಯ ತಯಾರಿಯಲ್ಲ, ಇದು ರಾಮನ ಪವಿತ್ರತೆಯ ಹಾಗೂ ಧರ್ಮನಿಷ್ಠೆಯ ಪರಾಕಾಷ್ಠೆ. ಇದರಿಂದ ಶ್ರೀರಾಮನು ಕೇವಲ ರಾಜಕುಮಾರನಲ್ಲ, ಅವನು ಭಗವಂತನ ಅವತಾರ ಎಂಬುದು ಸ್ಪಷ್ಟವಾಯಿತು. ಸೀತೆಯೂ ಸಹ ಪತಿವ್ರತೆಯ ಆದರ್ಶ ರೂಪವಾಗಿದ್ದಳು. ರಾಮ ಮತ್ತು ಸೀತೆಯ ಮದುವೆಯು ಆ ಕಾಲದ ಅತ್ಯಂತ ದಿವ್ಯ ಹಾಗೂ ಪವಿತ್ರ ಘಟನೆಯಾಗಿತ್ತು. ಇದು ರಾಮಾಯಣದ ಮಹಾನ್ ಘಟನೆಯಾಗಿದ್ದು, ಇದರಿಂದ ಮುಂದೆ ಹೊಸ ಯುಗದ ಪ್ರಾರಂಭವಾಯಿತು. ಇದು ರಾಮ ಮತ್ತು ಸೀತೆಯ ದಿವ್ಯ ಮದುವೆಯ ಪುರಾಣ ಪ್ರಸಂಗ. ಈ ಕಥೆ ಶ್ರದ್ಧೆಯಿಂದ ಓದಿದರೆ ಭಗವಂತನ ಕೃಪೆಯು ನಮ್ಮ ಮೇಲೆ ಸದಾ ಇರುತ್ತದೆ.